ನ್ಯೂಸ್ ನೋಡಿ ಸಹಾಯ ಮಾಡಬೇಕು ಅಂತ ಮುಂದೆ ಬಂದ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 22ರ ನಿವಾಸಿ ಅಕ್ಬರ್ ಸಲೀಂ ಎಂಬ ವ್ಯಕ್ತಿಯು ಕಿಡ್ನಿ ಸಮಸ್ಯೆಯಿಂದ ನರಳ್ತಾ ಇರುವ ವಿಚಾರವನ್ನು ಸುದ್ದಿವಾಹಿನಿಯಲ್ಲಿ ವೀಕ್ಷಿಸಿ ಅವರ ಸಮಸ್ಯೆಗೆ ಮರುದಿನ ಬೆಳಿಗ್ಗೆ ಅವರ ಕಷ್ಟಕ್ಕೆ ಸ್ಪಂದಿಸಿದ ಮಾನವತಾವಾದಿ ಜೈಕುಮಾರ್. ಭೇಟಿ ಕೊಟ್ಟಿರೋ ಉದ್ದೇಶ ಏನಂದ್ರೆ, ನಿನ್ನೆ ನಮ್ಮ ಸೋದರರಾದ ನರಸಿಂಹಮೂರ್ತಿ ಅವರ ಒಂದು ಮಾಧ್ಯಮದಲ್ಲಿ, ಯೂಟ್ಯೂಬ್ ಮಾಧ್ಯಮದಲ್ಲಿ ನೋಡಿದಾಗ ಆ ಒಂದು ಮಗು ತನ್ನ ಕುಟುಂಬದ ನೋವನ್ನು ಹೇಳ್ಕೊಂಡು, ಈ ತರ ನಮ್ಮ ತಂದೆಯವರಿಗೆ 2 ಕಿಡ್ನಿ ವೈಫಲ್ಯ ಆಗಿದೆ, ಅವ್ರಿಗೆ ಒಂದು ಮೆಡಿಸನ್ ವೆಚ್ಚನೂ ಕೂಡ ಬರ್ಸಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಇದ್ದಿದ್ದು ಒಂದೇ ಆಧಾರ ಸ್ತಂಭ ಅವರು. ಸೊ ಅದ್ರ ಜೊತೆಗೆ ನಮಗೆ ರೇಷನ್ ಕೂಡ, ಅಂದ್ರೆ ದಿನಸಿ ವಸ್ತುಗಳು ಕೂಡ ಬಹಳ ತೊಂದರೆ ಆಗ್ತಾ ಇದೆ, ಊಟಕ್ಕೂ ಕೂಡ ಬಹಳ ನೋವಾಯ್ತು. ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಇಂಥ ಒಂದು ಸಮಸ್ಯೆಗಳಿದಾವೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗಿದೆ. ಯಾಕಂದ್ರೆ ಬಹಳಷ್ಟು ಜನ ಇದ್ದಾರೆ ನೋವಿನಲ್ಲಿ. ಸೊ ನನ್ನ ಮಾಧ್ಯಮಗಳನ್ನ ನೋಡಿದ ನಂತರ ಕೂಡಲೇ ನಾನು ಕರೆ ಮಾಡ್ತೀನಿ ನರಸಿಂಹಮೂರ್ತಿ ಅವ್ರಿಗೆ. ಈ ರೀತಿ ಆ ಕುಟುಂಬದ ಜೊತೆಗೆ ನಾವು ನಿಲ್ತೀವಿ. ಯಾಕಂದ್ರೆ ನಾವೇನೋ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಒಂದು ಪ್ರಚಾರಕ್ಕೋಸ್ಕರ ಒಂದ್ಸರಿ ಬಂದು ಕೊಡುವಂಥದ್ದಲ್ಲ. ಪ್ರತಿ ತಿಂಗಳು ಆ ಕುಟುಂಬಕ್ಕೆ ದಿನಸಿ ಏನಿದೆ ಒದಗಿಸೋ ಅಂತ ಕರ್ತವ್ಯ ನಮ್ಮ ಜೈ ಫೌಂಡೇಶನ್ ಇಂದ ಮಾಡ್ತೀವಿ. ಜೊತೆಗೆ ಮೆಡಿಸನ್ ಖರ್ಚುಗಳೇನಿದಾವೆ, ಅವ್ರು ಹೇಳಿದ್ರೆ ಈಗಾಗಲೇ 8,000 ಮೆಡಿಕಲ್ ಖರ್ಚಾಗುತ್ತದೆ. ಅದೇನೇ ಆಗ್ಲಿ, ಯಾಕಂದ್ರೆ ಒಂದು ಪ್ರಾಣ ಮುಖ್ಯ ನಮ್ಗೆ. ಒಂದು ಕುಟುಂಬದ ಆಧಾರ ಸ್ತಂಭ ಆ ವ್ಯಕ್ತಿ. ಅವ್ರು ಹಿರಿಯರಿದ್ದಾರೆ ನೋಡ್ಕೊಳಕ್ಕೆ. ಅವರೇ ದುಡಿಯುವಂತ ವ್ಯಕ್ತಿಗೆ ಇದರ ತೊಂದರೆ ಆದ್ರಾಗ ಅವ್ರ ಜೊತೆಗೆ ಯಾರಾದ್ರೂ ಒಬ್ರು ನಿಂತ್ಕೊಂಡು ಒಂದು ಮಾನಸಿಕ ಸ್ಥೈರ್ಯ, ಈಗ ಮೆಡಿಸಿನ್ಸ್ ಕೊಡಿಸ್ಬೋದು, ಕುಟುಂಬಕ್ಕೆ ದಿನಸಿ ತೋರಿಸ್ಬೋದು, ಬಟ್ ಮಾನಸಿಕವಾದ ಧೈರ್ಯ ತುಂಬಬೇಕು. ಆ ತುಂಬುವಂತ ಕೆಲಸ ನಮ್ಮ ಜೈ ಫೌಂಡೇಶನ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ, ಈಗ ಬೆಳಗ್ಗೆನೆ ಬಂದು ಅವರ ಒಂದು ಕುಟುಂಬನ ಭೇಟಿ ಮಾಡಿ ಆರೋಗ್ಯನ ವಿಚಾರಿಸಿ ಧೈರ್ಯನ ತುಂಬುವಂತ ಕೆಲಸ ಮಾಡಿದ್ದೀವಿ. ಜೊತೆಗೆ ಒಂದು ಕುಟುಂಬದ ಸದಸ್ಯರಾಗಿ ನಾನು ಕೂಡ ಅವರು ಪ್ರತಿ ತಿಂಗಳು ಅವ್ರಿಗೇನು ಅಗತ್ಯ ಅವಶ್ಯಕತೆ ಇದೆ ಅದನ್ನು ಒದಗಿಸೋ ರೀತಿಯಲ್ಲಿ ಭರವಸೆ ಕೊಟ್ಟಿದ್ದೀನಿ. ನಿಲ್ತೀವಿ, ನಿರಂತರವಾಗಿ ನಿಲ್ತೀವಿ ನಾವು. ಮಕ್ಕಳಿಗೆ ಎಜುಕೇಶನ್ ಅದು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ಅವ್ರಿಗೆ. ಆ ಎಜುಕೇಶನ್ ಮುಂದಕ್ಕೆ ಏನಿದೆ ಅದನ್ನ ನಾನು ನೋಡ್ಕೊಂತೀನಿ ಜೈ ಫೌಂಡೇಶನ್ ಕಡೆಯಿಂದ ಅಂತ. ಯಾಕಂದ್ರೆ ಇದೊಂದು ನಮ್ಮ ಕುಟುಂಬದ ಸದಸ್ಯ ಅಂತ ತಿಳ್ಕೊಂಡ್ಮೇಲೆ ಅವರ ಜವಾಬ್ದಾರಿಗಳು ಕೂಡ ನನ್ನ ಮೇಲೆ ಇರುತ್ತೆ. ಸೊ ಅದನ್ನ ನಾವು ಕೂಡಲೇ ನಾವು ಅದನ್ನ ತಿಳಿಸಿದೀವಿ ಅವ್ರಿಗೆ. ಬಹಳ ನೋವಾಯ್ತು. ಅದೇ ರೀತಿ ನಿಮ್ಮ ಮಾಧ್ಯಮಗಳ ಮೂಲಕ ನನ್ನ ಮನವಿ ಏನಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ವ್ಯಕ್ತಿಗಳು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ಈ ರೀತಿಯ ಒಂದು ಸಂದರ್ಭಗಳು ಎದುರಾದಾಗ, ಈಗ ನಮ್ಮ ಒಂದು ಕುಟುಂಬ, ಚಿಕ್ಕಬಳ್ಳಾಪುರನೇ ಒಂದು ಕುಟುಂಬ, ಇದು ನಮ್ಮ ಚಿಕ್ಕಬಳ್ಳಾಪುರ ಸರ್. ಇದು ನಮ್ಮ ಚಿಕ್ಕಬಳ್ಳಾಪುರ ಅಂದಾಗ ನಾವೆಲ್ಲರೂ ಒಂದು ಕುಟುಂಬದ ರೀತಿ ಭಾವನೆ ಬಂದು, ಈ ರೀತಿ ಯಾರಾದ್ರೂ ನೊಂದಿರೋರಿಗೆ ಎಲ್ಲರೂ ಸಹಾಯ ಹಸ್ತ ಚಾಚಿ. ಮನುಷ್ಯ ಎಷ್ಟೇ ಸಮಾಧಾನ ಪಡಿಸಿದ್ರು, ಎಷ್ಟೇ ಎತ್ತರಕ್ಕೂ ಬೆಳೆದ್ರು, ತಾನು ಹೋದಾಗ ಏನನ್ನು ತನ್ನ ಜೊತೆ ಹೊತ್ತು ಹೋಗೋದಿಲ್ಲ. ಆದರೆ ಬದುಕಿದ್ದಾಗ ಮಾತ್ರ ತಾನು ಮಾಡಿರುವ ದಾನ ಧರ್ಮಗಳು ತಾನು ಇಲ್ಲವಾದರೂ ಆ ಸಹಾಯ ಚಿರಾಯವಾಗಿ ಉಳಿಯುತ್ತೆ. ಅಂತಹ ಪುಣ್ಯದ ಕಾರ್ಯಗಳನ್ನು ಜನ ಕೈಗೆಟ್ಕೊಳ್ಬೇಕು. ಮನುಷ್ಯ ಮನುಷ್ಯನಿಗೆ ಸಹಕಾರಿಯಾಗಬೇಕು ಅಂತ ನೈಜ ಉದಾಹರಣೆ ಒಮ್ಮೆ ನೋಡಿ. ಮುಬಾರಕ್ ಅವ್ರಿಗೆ ಹೇಳ್ಬಿಟ್ಟು ಯಾರು ಕೋಆರ್ಡಿನೇಟ್ ಮಾಡ್ತಿದ್ರು ಮನೆಯಲ್ಲಿ. ಈಗ ಚೆಕಪ್ ಹೋದ್ರೆ ಅಲ್ಲಿ ಒಂದು ನಮ್ಮ ಅಮರ್ ಚೌಹಾಣ್ ಇನ್ನೊಬ್ಬ ಹುಡುಗ ಕಂದವಾರದಲ್ಲಿದ್ದಾರೆ. ಅವ್ರಿಗೂ ಕಿಡ್ನಿದು ನಾವೇನಿದೆ, ಅವ್ರಿಗೂ ಕಿಡ್ನಿ ಫೇಲ್ಯೂರ್ ಆಗಿದೆ, ಡಯಾಲಿಸಿಸ್ ಮಾಡಿ ಕಿಡ್ನಿ ಡೋನರ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ಕಿಡ್ನಿ ದಾನಿಗಳಂತ ಇರ್ತಿದ್ರು. ಅದು ಬಂದಾಗ ಇವ್ರು ಮ್ಯಾಚ್ ಆಗೋದನ್ನ ಅವರು ಕರೀತಾರೆ. ಅವಾಗ ಸರ್ಜರಿ ಮಾಡಿ ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಅದು ರಿಜಿಸ್ಟ್ರೇಷನ್ ವ್ಯವಸ್ಥೆ ಮಾಡ್ತಾರೆ. ಅದೇ ದಾನಿಗಳು ದೊರಕಬೇಕು, ಇವ್ರು ಮ್ಯಾಚ್ ಆಗುವಂಥದ್ದು ರಿಜಿಸ್ಟರ್ ಮಾಡಿಸ್ಬೇಕಲ್ಲ. ನೋಡೋಣ, ಅದನ್ನ ಮಾತ್ರೆಗಳು ತಗೊಂಡು ಅವ್ರು ಸ್ವಲ್ಪ ಕ್ಯೂರ್ ಮಾಡ್ಕೊಡ್ತಾ ಇರಲಿ. ಕಿಡ್ನಿ ಡೋನರ್ ಏನೇನ ಬಂತು ಅಂದ್ರೆ ಅದನ್ನೇನಿದೆಯೋ ಅವ್ರಿಗೆ ಆಪರೇಷನ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಕುಟುಂಬದ ಆಧಾರ ಸ್ತಂಭವಾಗಿ ಇರುವ ವ್ಯಕ್ತಿಗೆ ವಿಧಿಯಿಂದ ಘೋರ ಶಾಪವಿದ್ದಂತೆ ಈ ಮಾರಣಾಂತಿಕ ಕಾಯಿಲೆಗಳು. ಇಂಥ ಆರೋಗ್ಯದ ಸಮಸ್ಯೆಗಳು ಎದುರಿಸಲು ಆಗದೆ ಅದೆಷ್ಟೋ ಜೀವಗಳು ನಿರ್ಜೀವಿಯಾಗಿ ಉಳಿದು ಕುಂಭಗಳ ಬೀದಿಗೆ ಬಂದು ತಲುಪಿರುವುದು ನಾವು ನೀವೆಲ್ಲರೂ ಈ ಸಮಾಜದಲ್ಲಿ ಕಣ್ಣಾರೆ ನೋಡಿದ್ದೇವೆ. ಆದರೆ ಭಾಗವಾಗಿಯೇ ಈ ಜೈ ಫೌಂಡೇಶನ್ ಈ ಕುಟುಂಬದ ನೋವನ್ನು ಅರ್ಥ ಮಾಡಿಕೊಂಡು ಅನಾರೋಗ್ಯಕ್ಕೆ ತುತ್ತಾದ ಈ ಅಕ್ಬರ್ ಕುಟುಂಬಕ್ಕೆ ಆಸರೆಯಾಗಿ ಔಷಧ ಮತ್ತು ಮನೆ ನಿರ್ವಹಣೆ ಸಾಮಗ್ರಿಗಳನ್ನು ಕೊಟ್ಟು ತಮ್ಮ ಕೈಲಾಗುವಷ್ಟು ಸಹಾಯ ಮಾಡಿ ಮುಂದೆಯೂ ಅವರ ಔಷಧೋಪಚಾರಕ್ಕೆ ಆಗುವ ರೀತಿಯಲ್ಲಿ ಮೆಡಿಸಿನ್ ಕೊಟ್ಟು ಔದಾರ್ಯ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರದ ಜನತೆಗೆ ನನ್ನ ನಮಸ್ಕಾರಗಳು. ಏನು ನಿನ್ನೆ ಮಾಧ್ಯಮದಲ್ಲಿ ನಾನು ಈ ಒಂದು ನಮ್ಮ ಸೋದರರ ಒಂದು ಕಿಡ್ನಿ ವೈಫಲ್ಯದಿಂದ ಏನೋ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ, ಅವರ ಕುಟುಂಬದ ಒಂದು ನೋವನ್ನು ಅರ್ಥಕೊಂಡು ಕೂಡಲೇ ನಿನ್ನೆ ಅವ್ರದ್ದೇನದು ಮೆಡಿಸಿನ್ಸ್ ಏನಿದೆ ಪ್ರತಿ ತಿಂಗಳು ವ್ಯವಸ್ಥೆ ಮಾಡಬೇಕು. ಹಾಗೆ ಅವ್ರ ಕುಟುಂಬದ ಏನು ದಿನಸಿಗಳದ್ದು ಏನಿದೆ ಅದನ್ನು ಪ್ರತಿ ತಿಂಗಳು ನಮ್ಮ ಜೈ ಫೌಂಡೇಶನ್ ಕಡೆಯಿಂದ
ನಿರ್ಧಾರ ಮಾಡಿ ನಾವು ಈ ಒಂದು ದಿನವನ್ನು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದೇವೆ. ಇದರ ಉದ್ದೇಶ ಏನಂದರೆ ಇವರಿಗೆ ಒಂದು ಮಾನಸಿಕವಾಗಿ ಧೈರ್ಯವನ್ನು ತುಂಬಬೇಕು, ಅದೇ ರೀತಿ ಅವರ ಕುಟುಂಬದ ಜೊತೆಗೆ ನಿಲ್ಲಬೇಕು ಅಂತ ಹೇಳಿ ನಮ್ಮ ಜೈ ಫೌಂಡೇಶನ್ ಏನು ಪ್ರತಿ ತಿಂಗಳು ಈಗ ಅಮ್ಮವರಿದ್ದಾರೆ, ಮಕ್ಕಳಿದ್ದಾರೆ, ಯಜಮಾನರಿದ್ದಾರೆ, ಹಿರಿಯರಿದ್ದಾರೆ, ಅವ್ರ ಮುಂದೆ ನಾನು ಅವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಪ್ರತಿ ತಿಂಗಳು ಅವರಿಗೆ ಒಂದು ಆರೋಗ್ಯದ ವೆಚ್ಚ ಆಗಿರ್ಬೋದು, ಮೆಡಿಸಿನ್ಸ್ ಇಂದ ಹಿಡಿದು ಪ್ರತಿ ತಿಂಗಳ ಒಂದು ದಿನಸಿಗಳನ್ನ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಒದಗಿಸ್ಕೊಡ್ತೀವಿ ನಿರಂತರವಾಗಿ. ಮತ್ತು ಅವರ ಒಂದು ಏನಿದೆ ಕಿಡ್ನಿ ವೈಫಲ್ಯ ಆಗಿದೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಸೂಕ್ತ ಕಿಡ್ನಿ ದಾನಿ ದೊರಕಿದ್ರೆ ಅವ್ರಿಗೆ ಆಪರೇಷನ್ ಖರ್ಚು ಕೂಡ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಮುಂದೆ ನಿಂತು ಮಾಡಿಸ್ಕೊಡ್ತೀವಿ. ಅವ್ರ ಕುಟುಂಬದ ನೆರವಿಗೆ ನಾವು ನಿಲ್ತೀವಿ ಸದಾ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಅದೇ ರೀತಿ ಮನೆಯಲ್ಲಿ ಸ್ವಲ್ಪ ಏನು ನೀರಿನ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ತಾ ಇದೆ ಅಂದರೆ ಅದನ್ನು ಕೂಡ ನಾವು ಜೈ ಫೌಂಡೇಶನ್ ಕಡೆಯಿಂದ ಏನು ಅದನ್ನು ಸರಿ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡುವಂತಹ ಒಂದು ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸಮಾಜ ಸೇವೆ ಕೇವಲ ಫ್ಯಾಷನ್ ಮಾಡಬಾರದು. ಹಾಗೆ ನಿಸ್ವಾರ್ಥ ಸಮಾಜ ಸೇವೆಯನ್ನು ಯಾರದು ಸ್ವಾರ್ಥಕ್ಕೂ ಬಳಸಿ ಅದರ ಮಹತ್ವವನ್ನು ಕಳೆಯಬಾರದು. ನಿಜವಾದ ಆಸರೆ ಬಯಸುವವರಿಗೆ ಮಾತ್ರ ಸಹಾಯ ಸೇರಬೇಕು. ಒಂದು ಸಂದಿರುವ ಸಹಾಯವು ನಿಜವಾಗಿಯೂ ಅರ್ಥಪೂರ್ಣವಾಗಿದ್ದು ನವ ಸಮಾಜದ ಮತ್ತು ಆರೋಗ್ಯ ಸಮಾಜ ನಿರ್ಮಾಣಕ್ಕೆ ಇದೊಂದು ನಿದರ್ಶನವಾಗಿದೆ. Madali oh.